ಶ್ರೀರಂಗಪಟ್ಟಣ ತಾಲೂಕಿನ ಪ್ರತಿಭಾವಂತ ನಟ ನನ್ನ ಆತ್ಮೀಯ ಸ್ನೇಹಿತ ನವೀನ್ ಸಜ್ಜು ಅವರು ಭಾಳ 10-15 ವರ್ಷದಿಂದ ಶ್ರಮ ಪಟ್ಟು ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಏಕೆಂದರೆ ಹಿಂದೆ ಅವರು ಗಾಯಕ ನಟರು, ತುಂಬ ಪ್ರಖ್ಯಾತ ಗಾಯಕರು. ಹಾಗಾಗಿ ಅವರು ಸಿನಿಮಾ ಮಾಡಿರುವಂಥದ್ದು ಲೋ ನವೀನ ಚಿತ್ರವು ಇವತ್ತು ತೆರೆ ಕಂಡಿದೆ. ನಾವು ಅವರ ಸ್ನೇಹಿತರ ಎಲ್ಲ ಬಂಧುಗಳು ಸೇರಿ ಇವತ್ತು ನಾವು ನಿನ್ನೆ ಆ ಸಿನಿಮಾನ ಸಪೋರ್ಟ್ ಮಾಡಬೇಕು. ನಮ್ಮ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಪ್ರತಿಭಾವಂತ ನಟನ್ನ ನಾವು ಸಹಕಾರ ಕೊಡಬೇಕು, ಅವ್ರಿಗೆ ಅವರ ಪ್ರೋತ್ಸಾಹ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಂಡ್ಯದ ಎಲ್ಲ ಜಿಲ್ಲೆ ಮಂಡ್ಯದಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿ ಫ್ಲೆಕ್ಸ್ಗಳನ್ನ ಹಾಕಿ ಅವರ ಪ್ರೋತ್ಸಾಹ ಮಾಡುವಂಥ ಸಿನಿಮಾ ಪ್ರೋತ್ಸಾಹ ಮಾಡ್ದೋ. ಅಂಥದ್ದನ್ನ ರಾತ್ರಿ ಕಟ್ಟಿರುವಂಥ ಬ್ಯಾನರ್ಗಳನ್ನ ರಾತ್ರೋರಾತ್ರಿ ತೆರವು ಮಾಡಿದ್ದಾರೆ ಮಂಡ್ಯ ನಗರಸಭೆಯವರು. ಯಾವುದೇ ಮಾಹಿತಿ ಇಲ್ಲ. ಈಗ ಆಲ್ರೆಡಿ ಹಿಂದೆ ತುಂಬ ಫ್ಲೆಕ್ಸ್ಗಳನ್ನ ಹಾಕ್ಸವ್ರೆ ಎಲ್ಲ ಕಡೆನೂ. ಇನ್ನೂ ನೀವು ನೋಡ್ಬೋದು ವಿ ರೋಡು, ಅಂಡರ್ ಫೀಟ್ ರೋಡಲ್ಲಿ ಇನ್ನೂ ಕೆಲವು ಕಮರ್ಷಿಯಲ್ ಫ್ಲೆಕ್ಸ್ಗಳು ಇದುವರೆಗೂ ಇದೆ. ಯಾವುದೂ ತೆರವು ಮಾಡ್ದೇ ಏಕಾಏಕಿ ರಾತ್ರಿ ಕಟ್ಟಿರುವಂಥದ್ದನ್ನ ರಾತ್ರಿನೇ ತೆರವು ಮಾಡ್ತಾರೆ ಅಂತಂದರೆ ಇವರು ನಮ್ಮ ಮಂಡ್ಯದಲ್ಲಿ ಕನ್ನಡ ಚಿತ್ರರಂಗನ ಇವರು ಎಷ್ಟು ವಿರೋಧ ಮಾಡ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ, ಎಕ್ಸಾಂಪಲ್ ಇದು. ಇಂಥ ವಿರೋಧಿ ನಮ್ಮ ಮಂಡ್ಯ ನಗರಸಭೆ ಪ್ರತಿಭಾವಂತ ನಾಯಕರನ್ನ ಸಿನಿಮಾದಲ್ಲಿ ನಾವು ಕನ್ನಡ ಸಿನಿಮಾ ಈಗ ಆಲ್ರೆಡಿ ತುಂಬ ನಷ್ಟದಲ್ಲಿದೆ. ಅಂಥ ಸಿನಿಮಾನ ಇವತ್ತು ಕನ್ನಡದಲ್ಲಿ ಮಾಡಿರುವಂಥದ್ದೇ ಒಂದು ದೊಡ್ಡ ಸಾಧನೆ. ಅಂಥವ್ರಿಗೆ ನಾವು ಇಡೀ ಜಿಲ್ಲೆ ನಾವು ಪ್ರತಿಭಾವಂತ ಅಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆ ಅಂದರೆ ಅದು ನಮ್ಮ ಮಂಡ್ಯ ಜಿಲ್ಲೆ. ಮಂಡ್ಯ ಅಂದರೆ ಇಂಡಿಯಾ ಅಂತಾರೆ. ಅಂಥ ಜಿಲ್ಲೆಯಲ್ಲಿ ನಾವು ಇವತ್ತು ಮಾಡಿರುವಂಥದ್ದನ್ನ ಇವರು ಏಕಾಏಕಿ ವಿರೋಧ ಮಾಡ್ತಾರೆ ಅಂತಂದರೆ ಇವ್ರಿಗೆ ಯಾವ ನೈತಿಕತೆ ಇದೆ ಅಂತ ನಾನು ಮಂಡ್ಯ ನಗರಸಭೆ ಕಮಿಷನರ್ನ ಕೇಳ್ತೀನಿ. ಜೊತೆಗೆ ಕಮಿಷನರ್ಗೆ ಫೋನ್ ಮಾಡಿದ್ರೆ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಈ ಗಮನಕ್ಕೆ ಬಂದಿಲ್ಲ, ನೀವು ಪರ್ಮಿಷನ್ ತಗೊಂಡಿಲ್ಲ, ಕಿದಾಕಿದ್ದೀವಿ ಅಂತ ಹೇಳ್ತಾರೆ. ಮತ್ತೆ 3-4 ದಿವಸ ಯಾಕೆ ಬಿಟ್ಟಿದ್ರಿ ನೀವು? ಇಡೀ ನಗರಸಭೆಯಲ್ಲಿ ಫ್ಲೆಕ್ಸ್ಗಳಿದ್ವಲ್ಲ, ಯಾಕೆ ಬಿಟ್ಟಿದ್ರಿ 3-4 ದಿವಸ? ಯಾವುದೇ ಪ್ಲೇಸ್ಗಳನ್ನ ತೆರವು ಮಾಡಿದ್ರೆ ಏಕೆ ಮಾಡಿದರೆ ಡಬಲ್ ಫೋನ್ ಮಾಡಿದ್ರೆ ಹೇಳ್ತಾರೆ ರುದ್ರೇಗೌಡರು ನನಗೆ ಗಮನಕ್ಕೆ ಬಂದಿಲ್ಲ ಸರ್, ಇದು ನನಗೆ ಗೊತ್ತೇ ಇಲ್ಲ, ನೀವು ಹೇಳಿದ ಮೇಲೆ ನನಗೆ ಗೊತ್ತಾಯ್ತಾ ಇರೋದು ಅಂತಂದರೆ ಇವರ ಬೇಜವಾಬ್ದಾರಿತನ ಎಷ್ಟಿದೆ ಅಲ್ದರೆ ಯಾರು ಮಾತು ಕಟ್ಕೊಂಡು ಇವರು ರಿಮೂವ್ ಮಾಡಿದ್ದಾರೆ ಅಲ್ದರೆ ಫ್ಲೆಕ್ಸ್ಗಳನ್ನ? ಉದ್ದೇಶ ಏನು? ಒಂದು ನಾವು ಕೇಳ್ತಕ್ಕಂಥದ್ದು ಈಗ ಕನ್ನಡ ಸಿನಿಮಾದ ಬಗ್ಗೆ ಹಾಕಿರೋದು ಹಾಕಿಲ್ಲ. ಕಾಲದಕ್ಕೆ ಈಗ ಏನಂತಂದರೆ ಸಿನಿಮಾದಲ್ಲಿ ಕನ್ನಡ ಸಿನಿಮಾ ಪ್ರೋತ್ಸಾಹ ಮಾಡಕ್ಕೆ ಅಂತ ಏನು ಕೊಟ್ಟಿದ್ದಾರಲ್ಲ, ಅವರು ಪರ್ಮಿಷನ್ ತಗೊಂಡಿಲ್ಲ ಅಂದರೆ ಅವ್ರಿಗೆ ನೋಟಿಸ್ ಕೊಡಿ. ನೀವು ಪರ್ಮಿಷನ್ ತಗೊಂಡಿಲ್ಲ ಕಣಪ್ಪ, ಈ ದುಡ್ಡು ಕಟ್ಟಬೇಕು, ಇಲ್ಲ ರಿಮೂವ್ ಮಾಡ್ತೀವಿ, ನೋಟಿಸ್ ಕೊಡಿ. ಯಾವ ನೋಟಿಸು ಇಲ್ಲ, ಏನಿಲ್ಲ, ಏಕಾಕಿ ಎತ್ತಗಣಿ ಮಾಡಿದ್ರೆ ನಾವೇನು ಅರ್ಥ ಮಾಡ್ಕೋಬೇಕು? ಇಲ್ಲ ಕನ್ನಡ ಸಿನಿಮಾ ವಿರೋಧಿಗಳು ನಗರಸಭೆ ಮಂಡ್ಯ ಅನ್ಬೇಕು, ಇಲ್ಲ ರಾಜಕೀಯ ಪ್ರೇರಿತ ಕ್ರಮ ಅನ್ಬೇಕು. ಯಾರು ನಿಮ್ಗೆ ಆದೇಶ ಕೊಟ್ಟವರು? ಅಟ್ಲೀಸ್ಟ್ ಜಾರಿ ಮಾಡಿ ಎಕ್ಸಿಕ್ಯೂಟ್ ಮಾಡಿ ತಿಳಿಸ್ಕೊಟ್ರೆ ಯಾರು? ಇನೋಮೇಟಿ ನೀವು ಹೇಳಿದ್ರಾ, ಇಲ್ಲ ಕಮಿಷನರ್ ಹೇಳಿದ್ರಾ, ಇಲ್ಲ DC ಆಡಳಿತಾಧಿಕಾರಿ ಹೇಳಿದ್ರಾ? ಯಾವುದಿಲ್ಲ. ಆಮೇಲೆ ಎಲ್ಲಿ ಹಾಕಿದ್ದಾರೆ ಇವರು? ಯಾರು ಮಾಡಿದ್ದಾರೆ ತಗೊಂಡೋಗಿ? ಇವಾಗ ನಾವು ಬಂದು ಮಾಹಿತಿ ಏನಂದರೆ ಮತ್ತೆ ಅದನ್ನು ತಗೊಂಡೋಗಿ ಫ್ಲೆಕ್ಸ್ ಅಂಗಡಿ ಮಾರಿದ್ದಾರೆ ಅಂತ. 100 ಫ್ಲೆಕ್ಸ್ ಹಾಕಿದ್ರು, 100 ಫ್ಲೆಕ್ಸ್ಗೆ 1 ಫ್ಲೆಕ್ಸ್ಗೆ 100 ರೂಪಾಯಿಗೆ ಮತ್ತೆ ಆ ಫ್ರೇಮ್ಗಳನ್ನ ತಗೊಂಡೋಗಿ ಆ ಅಂಗಡಿ ಯಾರು ಫ್ಲೆಕ್ಸ್ ಅಂಗಡಿಗೆ ಮಾರಾಟ ಮಾಡ್ತಿದ್ದಾರೆ. ಇವರು ಈ ರೀತಿ ರಿಮೂವ್ ಮಾಡಿದ್ರೆ ಎಲ್ಲ ಹಾಕ್ತಿದ್ದಾರೆ, ಯಾರು ಕೊಡ್ತಿದ್ದಾರೆ ಇವರು? ಇದರಲ್ಲಿ ನಗರಸಭೆ ಅಧಿಕಾರಿಗಳ ಪಾತ್ರ ಏನು ಅನ್ನೋ ಪ್ರಶ್ನೆ ಇದೆ. ಆಯಿತಾ? ಇವು ವೈಜ್ಞಾನಿಕವಾಗಿ ವಿಲೇವಾರಿ ಆಗೋದು. ಇವು ಆನ್ಲೈನ್ ಮಾಡಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿ, ಆನ್ಲೈನಲ್ಲಿ ಫೀಸ್ ಕಟ್ಟಿ ಒಂದು QR ಕೋಡ್ ಜನರೇಟ್ ಮಾಡಿ ಎಷ್ಟು ದಿನ ಅವಧಿಗೆ ಇರಬೇಕು, ನಿಮಗೆ ಅಲ್ಲಿ ಹೋಗಿ ಯಾರೋ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗಬೇಕು ಇಂಥ ನಂಬರ್ ಪರ್ಮಿಷನ್ ಆಗಿದೆ, ಇಷ್ಟು ಜನಕ್ಕೆ ಅವಕಾಶ ಅಂತ ಆಗಬೇಕು. ಕನ್ನಡದ ಏನು ಸಿನಿಮಾಗಳು ಬರ್ತಿದೆ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಸಡ್ಡೊಡಿತಕ್ಕಂಥ ಒಂದು ಸ್ಥಳೀಯ ಭಾಷೆಯ, ಅದರಲ್ಲೂ ಮಂಡ್ಯ ಮೂಲದ ಭಾಷೆಯ ಒಬ್ಬ ಗಾಯಕ ಸಿನಿಮಾ ನಟನಾಗಿ ನಡೆಸ್ತಾ ಇರ್ತಕ್ಕಂಥ ಸಹಿಸ್ಗಳಿಗಾಗ್ದೇ ಇವತ್ತು ಉದ್ದೇಶಪೂರ್ವಕವಾಗಿ ರಾಜಕಾರಣ ಮಾಡಲಿಕ್ಕೆ ಇವತ್ತು ನಗರಸಭೆ ಆಡಳಿತ ಮುಂದಾಗಿದೆ. ಈ ಕ್ರಮವನ್ನ ಕನ್ನಡ ಪರ ಚಳುವಳಿಗಳು, ಕನ್ನಡ ಪರ ಸಂಘಟನೆಗಳು ನಾವು ಯಾವುದಕ್ಕೂ ಕಾರಣಕ್ಕೂ ಕ್ಷಮಿಸುವ ವಿಷಯ ಅಲ್ಲ. ಮಾನ್ಯ ಕಮಿಷನರೇ, ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಿಮ್ಮ ದರ್ಪ, ನಿಮ್ಮ ನಿಜವಾದ ಆಡಳಿತ ತೋರ್ಬೇಕಾಗಿರೋದು ಯಾರು ಲೂಟಿ ಹೊಡಿತಾ ಇದಾರೋ, ಯಾರು ಭ್ರಷ್ಟಾಚಾರ ಮಾಡ್ತಾ ಇದಾರೋ ಅಂತರ ಮೇಲೆ ಇರಬೇಕು. ಇದು ಪಾಪ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿ ಸಾಲ ಸವಲತ್ತೊಂದು ಕಷ್ಟಪಟ್ಟು ಮಾಡಿರ್ತಕ್ಕಂಥವ್ರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಈ ಸಿನಿಮಾ ಇವತ್ತು ರಿಲೀಸ್ ಆಗಬೇಕಿತ್ತು. ಉದ್ದೇಶ ಏನು? ನಿಮ್ಮ ಉದ್ದೇಶ ಏನು ತೆರವುಗೊಳಿಸೋದು ಅಂತಂದ್ರೆ ಆ ಸಿನಿಮಾನ ನೀವು ಹಿಮ್ಮೆಟ್ಟಿಸ್ಬೇಕು ಅಂತಕ್ಕಂಥ ಒಂದು ರಾಜಕೀಯ ಪ್ರೇರಿತವಾದಂತ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಮಾಹಿತಿ ಇಲ್ಲ ಅವ್ರಂತಾರೆ ರುದ್ರೇಗೌಡರು ನನಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ ಅಂತಾರೆ ರುದ್ರೇಗೌಡರು. ಈಗ ರುದ್ರೇಗೌಡರು ಫೋನ್ ಮಾಡಿದ್ರೆ ನನಗೆ ಮಾಹಿತಿನೇ ಇಲ್ಲ, ನನಗೆ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ರುದ್ರೇಗೌಡರು ಹೇಳ್ತಾರೆ. ಕಮಿಷನರ್ ಹೇಳ್ತಾರೆ ನಮಗೂ ಇದು ಗಮನಕ್ಕೆ ಬಂದಿಲ್ಲ, ನೀವು ಫೋನ್ ಮಾಡೋ ಗಂಟೆ ನಾನು 8 ಗಂಟೆಯಲ್ಲಿ ಫೋನ್ ಮಾಡಿರೋದು, ಇದುವರೆಗೂ 12 ಗಂಟೆ ಆಯಿತು, ಇವ್ರಿಗೆ ಒಬ್ರಿಗೂ ಮಾಹಿತಿ ಇಲ್ಲ, ಫ್ಲೆಕ್ಸ್ ಎಲ್ಲವೇ ಯಾತು ಬಿಚ್ಚಿದ್ದೀವಿ ಅಂತ ಸಂಕ್ಷಿಪ್ತವಾಗಿ ವಿಚಾರನೂ ನಮ್ಮ ಹತ್ರ ಪ್ರಶ್ನಪಡಿಸ್ತಾ ಇಲ್ಲ. ಹಂಗಿದ್ಮೇಲೆ ನೀವು
ಯಾಕೆ ಇಷ್ಟೊಂದು ದುಡ್ಡಿದೆ? ಏನು ನಾವು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ಮೇಲೆ ನಿಮ್ಗೆ ಯಾಕೆ ಇದುವರೆಗೂ ನೀವು ಅದ್ರ ಬಗ್ಗೆ ಗಮನ ತಗೊಳ್ಳಿಲ್ಲ? ಫ್ಲೆಕ್ಸ್ ಇದೆ, ಯಾರು ಬಿಚ್ಚೋದು, ಯಾರು ಡೈರೆಕ್ಷನ್ ಮ್ಯಾನೇಜರ್ಗೆ ಇದು ಮಾಹಿತಿ ಇರಲ್ಲ.